ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂದು ಹೇಳಿದ ಅದ್ಭುತ ಸ್ವರೂಪನಾದ ಯೇಸು ಕ್ರಿಸ್ತನ ಅತಿ ಸುಮಧುರವಾದ ನಾಮದಲ್ಲಿ ನಿಮ್ಮನ್ನು ಸಮಗ್ರ ಸತ್ಯವೇದ ಅಧ್ಯಯನದ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 13ನೇ ಅಧ್ಯಾಯದ 3ನೇ ವಚನದಿಂದ 8ನೇ ವಚನಗಳವರೆಗೆ ಧ್ಯಾನ ಮಾಡಿಕೊಂಡು ಆತ್ಮಿಕವಾಗಿ ಆಶೀರ್ವದಿಸಲ್ಪಟ್ಟಿರುತ್ತೇವೆ. ನಮಗಿಂತಲೂ ಕಡಿಮೆ ಅನುಕೂಲ ಸ್ಥಿತಿಯಲ್ಲಿರುವಂಥವರ ಸ್ಥಾನದಲ್ಲಿ ನಮ್ಮನ್ನು ಇಟ್ಟು ಜ್ಞಾಪಕ ಮಾಡಿಕೊಳ್ಳುವುದು ಕ್ರಿಸ್ತಿಯ ಜೀವಿತದಲ್ಲಿ ಅವಶ್ಯಕ ಎಂಬುದನ್ನು ನೋಡಿಕೊಂಡೆವು. ಇಂಥ ಪ್ರೀತಿ ನಮ್ಮಲ್ಲಿರಬೇಕೆಂದು ಗ್ರಂಥಕರ್ತನು ಪ್ರೋತ್ಸಾಹಿಸುತ್ತಾನೆ. ದಾಂಪತ್ಯ ಜೀವಿತದಲ್ಲಿ ನಾವು ನಡೆದುಕೊಳ್ಳಬೇಕಾದ ರೀತಿಯು ನಮಗೆ ಬಹು ಸೂಕ್ಷ್ಮವಾಗಿ ಪ್ರಸ್ತಾಪಿಸಲ್ಪಟ್ಟಿರುವುದು ದೇವರ ಮಹಾಸಂಕಲ್ಪವನ್ನು ಎತ್ತಿ ತೋರಿಸುವಂಥದ್ದಾಗಿದೆ. ದ್ರವ್ಯಾಶೆ ಇಲ್ಲದವರಾಗಿ ಇರುವುದರಲ್ಲಿಯೇ ತೃಪ್ತರಾಗಿರುವುದು ವಿಶ್ವಾಸಿಗಳಲ್ಲಿ ಇರಬೇಕಾದ ಶ್ರೇಷ್ಠ ಗುಣ ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 9ನೇ ವಚನದಿಂದ 17ನೇ ವಚನಗಳವರೆಗೆ ಧ್ಯಾನ ಮಾಡಲಿದ್ದೇವೆ. ಸರ್ವಶಕ್ತನಾದ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಲಿ ಎಂಬ ಪ್ರಾರ್ಥನೆಯೊಂದಿಗೆ ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ತನ್ನನ್ನೇ ಕೆಡಿಸಿಕೊಂಡರೆ ಅಥವಾ ಪ್ರಾಣ ನಷ್ಟಪಡಿಸಿಕೊಂಡರೆ ಅವನಿಗೆ ಪ್ರಯೋಜನವೇನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಉನ್ನತ ಹಾಗೂ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 9ರಿಂದ 17ನೇ ವಚನವನ್ನು ಓದಿಕೊಳ್ಳೋಣ. ಹಾಗಾದರೆ ಬನ್ನಿರಿ, ದೇವರ ಕೃಪೆಯನ್ನು ಮತ್ತು ಆತನ ಮಾರ್ಗದರ್ಶನವನ್ನು ಆಶ್ರಯಿಸಿಕೊಂಡು ಇಂದಿನ ವಾಕ್ಯ ಧ್ಯಾನದಲ್ಲಿ ನಾವು ಮುಂದೆ ಸಾಗೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 9ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಾನಾ ವಿಧವಾದ ಅನ್ಯೋಪದೇಶಗಳ ಸೆಳವಿಗೆ ಸಿಕ್ಕಬೇಡಿರಿ. ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದು ಉತ್ತಮವೇ. ಭೋಜನ ಪದಾರ್ಥಗಳನ್ನು ವಿಶೇಷಿಸುವುದರಿಂದ ಅದೂ ಆಗುವುದಿಲ್ಲ. ಭೋಜನ ಪದಾರ್ಥಗಳನ್ನು ವಿಶೇಷಿಸಿ ನಡೆದವರು ಏನೂ ಪ್ರಯೋಜನ ಹೊಂದಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಂದು ಅನೇಕ ಗುಂಪುಗಳು, ಅಂದರೆ ದೇವರನ್ನು ವ್ಯತ್ಯಾಸವಾದ ರೀತಿಯಲ್ಲಿ ಆರಾಧಿಸುವ ಗುಂಪುಗಳು ವಿಶೇಷ ಆಹಾರ ಕ್ರಮವನ್ನು ಪಾಲಿಸುತ್ತಿರುವುದನ್ನು ನೋಡುವಾಗ ಬಹಳ ಆಶ್ಚರ್ಯವಾಗುತ್ತದೆ. ನೋಡಿರಿ, ದೇಹಕ್ಕೆ ಸಂಬಂಧಿಸಿದಂತೆ ಆಹಾರವು ಬಹುಮುಖ್ಯವಾದದ್ದೇ. ಆದರೆ ದೇವರೊಂದಿಗಿನ ನಮ್ಮ ಸಂಬಂಧದ ವಿಷಯದಲ್ಲಿ ಆಹಾರವು ಯಾವ ಸ್ಥಾನವನ್ನು ಹೊಂದಿರುವುದಿಲ್ಲ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 8ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ, ಆದರೆ ಆಹಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸಲಾಗದು. ತಿನ್ನದಿದ್ದರೆ ನಮಗೆ ಕಡಿಮೆಯಿಲ್ಲ, ತಿಂದರೆ ನಮಗೆ ಹೆಚ್ಚಿಲ್ಲ ಎಂಬುದಾಗಿ. ಅದೇ ವಿಷಯವನ್ನು ಅವನು ನಮ್ಮ ಇಂದಿನ ವಾಕ್ಯ ಭಾಗದಲ್ಲಿ ಹೇಳುತ್ತಿದ್ದಾನೆ. ಆಹಾರ ಕ್ರಮ, ಆಚಾರ ವಿಧಿಗಳು ಮತ್ತು ಧರ್ಮಾಚರಣೆ ಇವೆಲ್ಲವುಗಳು ನಿಮ್ಮನ್ನು ಹೆಚ್ಚಿನ ಭಕ್ತರನ್ನಾಗಿ ಮಾಡುವವು ಎಂಬ ಬೋಧನೆಯನ್ನು ನೀಡುವ ಗುಂಪುಗಳಿಗೆ ನೀವು ಹೋಗಬೇಡಿರಿ ಎಂಬುದಾಗಿ ಅವನು ಹೇಳುತ್ತಿರುವನು. ನೋಡಿರಿ, ಈ ಲೋಕದಲ್ಲಿ ದೇವರ ವಾಕ್ಯವನ್ನು ಬಿಟ್ಟರೆ ಬೇರೆ ಯಾವುದೂ ನಮ್ಮನ್ನು ಕಟ್ಟುವುದಿಲ್ಲ. ದೇವರ ವಾಕ್ಯವು ನಮ್ಮನ್ನು ಕ್ರಿಸ್ತನೆಂಬ ವ್ಯಕ್ತಿಯ ಬಳಿಗೆ ತರುವುದಾದರೆ ಅದು ನಮ್ಮನ್ನು ಕಟ್ಟುತ್ತದೆ. ಮತ್ತು ಕೇವಲ ಪರಿಶುದ್ಧಾತ್ಮನು ಮಾತ್ರ ಕ್ರಿಸ್ತನಿಂದ ಸಂಗತಿಗಳನ್ನು ತೆಗೆದುಕೊಂಡು ನಮಗೆ ನಿಜವಾದವುಗಳನ್ನಾಗಿ ಮಾಡಲು ಶಕ್ತನಾಗಿರುತ್ತಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 10ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ನಮಗೊಂದು ಯಜ್ಞವೇದಿ ಉಂಟು. ಈ ವೇದಿಯ ಪದಾರ್ಥಗಳನ್ನು ತಿನ್ನುವುದಕ್ಕೆ ಯಹೂದ್ಯರ ಗುಡಾರದಲ್ಲಿ ಸೇವೆಯನ್ನು ನಡೆಸುವವರಿಗೆ ಹಕ್ಕಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವುದೇನೆಂದರೆ, ಇಲ್ಲಿ ಇಸ್ರಾಯೇಲರು ಹೊಸ ಒಡಂಬಡಿಕೆಯಲ್ಲಿ ಹೊಂದಿದ್ದ ಉತ್ತಮವಾದ ಸಂಗತಿಗಳಿಗೆ ವಿಭಿನ್ನವಾಗಿ ಹಳೆ ಒಡಂಬಡಿಕೆಯಲ್ಲಿ ಹೊಂದಿದ್ದ ಸಂಗತಿಗಳ ನಡುವೆ ಹೋಲಿಕೆಯನ್ನು ಮಾಡಲಾಗಿದೆ. ನೋಡಿರಿ, ಇಂದು ವಿಶ್ವಾಸಿಗಳು ಒಂದು ವೇದಿಯನ್ನು ಹೊಂದಿದ್ದಾರೆ. ಆದರೆ ಅನೇಕ ಜನರು
ತಪ್ಪಾಗಿ ತಿಳಿದುಕೊಂಡಂತೆ ಅದು ಕರ್ತನ ಪವಿತ್ರ ಭೋಜನದ ವೇದಿಯಾಗಿರುವುದಿಲ್ಲ. ನಮಗೆ ಭೌತಿಕವಾದ ವೇದಿ ಇರುವುದಿಲ್ಲ, ಆದರೆ ನಮಗೆ ಪರಲೋಕದಲ್ಲಿ ಒಂದು ವೇದಿ ಇರುತ್ತದೆ. ಅದು ಮೇಲಿರುವ ಕೃಪಾಸನವಾಗಿರುತ್ತದೆ. ಅದು ನ್ಯಾಯಾಸನವಾಗಿತ್ತು. ನಾವು ಅಲ್ಲಿ ಖಂಡಿಸಲ್ಪಟ್ಟೆವು. ಆದರೆ ಪ್ರಿಯರೇ, ಈಗ ಯೇಸುಕ್ರಿಸ್ತನ ರಕ್ತವು ಅಲ್ಲಿ ಇಡಲ್ಪಟ್ಟಿರುವುದರಿಂದ ನಾವು ಅಲ್ಲಿಗೆ ಹೋಗಿ ಕೃಪೆಯನ್ನು, ರಕ್ಷಣೆಯನ್ನು ಹೊಂದಬಹುದು. ದೇವರಿಗೆ ಮಹಿಮೆಯಾಗಲಿ. ಪ್ರಿಯ ದೇವಜನರೇ, ಇಲ್ಲಿ ಒಂದು ಸಂಗತಿಯನ್ನು ನಾನು ಹೇಳಲು ಬಯಸುತ್ತೇನೆ. ಅದೇನೆಂದರೆ, ಒಂದು ಔತಣಕೂಟವು ಕ್ರಿಸ್ತೀಯ ಅನ್ಯೋನ್ಯತೆಯಾಗಿರುವುದಿಲ್ಲ ಎಂಬುದಾಗಿ. ನೋಡಿರಿ, ನಾವು ನಿಜವಾದ ಕ್ರಿಸ್ತೀಯ ಅನ್ಯೋನ್ಯತೆಯನ್ನು ಹೊಂದಬಹುದಾದ ಏಕೈಕ ಸ್ಥಳವು ಅದು ದೇವರ ವಾಕ್ಯದ ಸುತ್ತಲೂ ಆಗಿರುತ್ತದೆ. ದೇವರ ವಾಕ್ಯವು ನಮ್ಮನ್ನು ಕ್ರಿಸ್ತನೆಂಬ ವ್ಯಕ್ತಿಯ ಕಡೆಗೆ ನಡೆಸಿ ಆತನನ್ನು ತನ್ನ ಸಕಲ ಮಹಿಮೆಯಲ್ಲಿ ಕಾಣುವಂತೆ ಶಕ್ತಗೊಳಿಸುತ್ತದೆ. ಆಗ ನಾವು ಇತರ ವಿಶ್ವಾಸಿಗಳೊಂದಿಗೆ ಒಳ್ಳೆ ಸಮಯವನ್ನು, ಅನ್ಯೋನ್ಯತೆಯನ್ನು ಹೊಂದಬಹುದು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅದ್ಭುತ ಸ್ವರೂಪನಾಗಿರುವನು ಮತ್ತು ಆತನನ್ನು ಸುಮ್ಮನೆ ದಾಟಿಕೊಂಡು ಹೋಗುವುದು ಭಯಂಕರವಾಗಿರುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 11ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಮಹಾಯಾಜಕನು ದೋಷ ಪರಿಹಾರಕ ಯಜ್ಞದ ಪಶುಗಳ ರಕ್ತವನ್ನು ತೆಗೆದುಕೊಂಡು ಪವಿತ್ರ ಸ್ಥಾನದೊಳಗೆ ಹೋಗಲು ಆ ಪಶುಗಳ ದೇಹಗಳು ಪಾಳೆಯದ ಆಚೆ ಸುಡಲ್ಪಡುತ್ತವಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ಗ್ರಂಥಕರ್ತನು ಹಳೆಯ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿರುವಂಥ ಪಾಪ ಪರಿಹಾರಕ ಯಜ್ಞವನ್ನು ಉದ್ದೇಶಿಸಿ ಹೇಳುತ್ತಿರುವನು. ನೋಡಿರಿ, ಯೇಸುಕ್ರಿಸ್ತನು ಸತ್ತಾಗ ಅದು ನಾವೆಲ್ಲರೂ ಪಾಪಿಗಳಾಗಿದ್ದೇವೆ ಎಂಬ ನಿಜ ಸಂಗತಿಯ ಕಾರಣದಿಂದಾಗಿಯೇ ಆಗಿತ್ತು. ನಾವು ಕೇವಲ ಪಾಪವನ್ನು ಮಾಡುವವರಾಗಿರುವುದಿಲ್ಲ, ಆದರೆ ನಾವು ಸ್ವಾಭಾವಿಕವಾಗಿಯೂ ಪಾಪಿಗಳಾಗಿದ್ದೇವೆ ಮತ್ತು ನಮಗೆ ನೂತನ ಸ್ವಭಾವವನ್ನು ಕೊಡಲೆಂದು ಆತನು ನಮ್ಮ ಪಾಪಗಳನ್ನು ತನ್ನ ಮೇಲೆ ತೆಗೆದುಕೊಂಡನು. ನಾವು ಮುಂದುವರಿದು ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 12ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ: ಅದರಂತೆ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು ಎಂಬುದಾಗಿ. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪಾಪ ಪರಿಹಾರಕ ಯಜ್ಞವಾದದ್ದರಿಂದ ಆತನು ಪಟ್ಟಣದ ಹೊರಗೆ ಸತ್ತನು. ಪಾಪ ಪರಿಹಾರಕ ಯಜ್ಞವು ದೇವಾಲಯದಿಂದ ದೂರಕ್ಕೆ ತೆಗೆದುಕೊಂಡು ಹೋಗಿ ಪಾಳೆಯದ ಆಚೆ ಸುಡಲ್ಪಡುತ್ತಿತ್ತು. ನೋಡಿರಿ, ಯೇಸು ಕ್ರಿಸ್ತನು ನಮ್ಮ ಪಾಪ ಪರಿಹಾರಕ ಯಜ್ಞವಾಗಿದ್ದನು ಮತ್ತು ನಮ್ಮ ಪಾಪದ ಪ್ರಾಯಶ್ಚಿತ್ತವನ್ನು ಆತನು ತೆತ್ತನು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಆದದರಿಂದ ನಾವು ಆತನ ನಿಮಿತ್ತ ಉಂಟಾಗುವ ನಿಂದೆಯನ್ನು ತಾಳಿಕೊಳ್ಳುವವರಾಗಿ ಪಾಳೆಯದ ಆಚೆ ಆತನ ಬಳಿಗೆ ಹೊರಟು ಹೋಗೋಣ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಇಲ್ಲಿ ಗ್ರಂಥಕರ್ತನು ಇಬ್ರಿಯ ವಿಶ್ವಾಸಿಗಳಿಗೆ, ನೀವು ದೇವಾಲಯವನ್ನು, ಧರ್ಮಾಚರಣೆಗಳನ್ನು ಬಿಟ್ಟು ಬಿಡುವುದಕ್ಕೆ ಹಿಂಜರಿಯಬೇಡಿರಿ. ಆ ಸಂಗತಿಗಳು ನಿಮಗೆ ಯಾವ ಸಹಾಯಕ್ಕೂ ಬರುವುದಿಲ್ಲ. ನೀವು ಯೇಸುಕ್ರಿಸ್ತನ ಬಳಿಗೆ ಹೋಗಿರಿ ಎಂಬುದಾಗಿ ಹೇಳುತ್ತಿರುವನು. ಕರ್ತನಲ್ಲಿ ಪ್ರಿಯರೇ, ನಾವು ಸಹ ಯೇಸುಕ್ರಿಸ್ತನ ಬಳಿಗೆ ಹೋಗಬೇಕು. ನೋಡಿರಿ, ನಾವು ಪರಲೋಕದ ಯೆರೂಸಲೇಮಿನ ನಮ್ಮ ಹಾದಿಯಲ್ಲಿದ್ದೇವೆ. ಗ್ರಂಥಕರ್ತನು ಇಲ್ಲಿ ನಿಜವಾದ ಬೇರ್ಪಡುವಿಕೆಯ ಕುರಿತು ಮಾತಾಡುತ್ತಿರುವನು. ಇಂದು ನಮ್ಮ ಬೇರ್ಪಡುವಿಕೆಯ ಪ್ರಾಮುಖ್ಯತೆಯು ಯಾವುದಾದರೊಂದರಿಂದ ಎಂಬುದಾಗಿರುತ್ತದೆ. ಅಂದರೆ, ನಾನು ಇದನ್ನು ಮಾಡುವುದಿಲ್ಲ, ನಾನು ಅದನ್ನು ಮಾಡುವುದಿಲ್ಲ ಎನ್ನುವ ರೀತಿಯಲ್ಲಿ ಯಾವುದೋ ಒಂದರಿಂದ ಬೇರ್ಪಡಿಕೆಯಾಗಿರುತ್ತದೆ. ನಿಜವಾದ ಬೇರ್ಪಡುವಿಕೆಯು ಯಾವುದೋ ಒಂದರಿಂದ ಆಗಿರುವುದಿಲ್ಲ. ಅದರ ಬದಲಾಗಿ ಅದು ಯಾವುದೋ ಒಂದರ ಬಳಿಗೆ ಅಥವಾ ವರೆಗೆ ಆಗಿರುತ್ತದೆ. ನೋಡಿರಿ, ಅಪೊಸ್ತಲನಾದ ಪೌಲನು ತಾನು ಸುವಾರ್ತೆಯ ತನಕ, ಯೇಸುಕ್ರಿಸ್ತನ ತನಕ ಮತ್ತು ದೇವರ ವಾಕ್ಯದ ತನಕ ಬೇರ್ಪಟ್ಟಿರುವನು ಎಂಬುದಾಗಿ ಹೇಳುತ್ತಿರುವನು. ಪ್ರಿಯರೇ, ನಾವು ವಾಸ್ತವಿಕವಾಗಿ ನೋಡುವುದಾದರೆ
ಇಬ್ರಿಯ ಎಂಬ ಪದದ ಅರ್ಥವು ದಾಟಿಕೊಂಡು ಬಂದವನು ಎಂಬುದಾಗಿರುತ್ತದೆ. ಅಬ್ರಹಾಮನು ತನ್ನ ಹಳೇ ಜೀವಿತವು ಹೊರಟು ಹೋಯಿತು ಎಂಬುದಾಗಿ ಹೇಳುವ ರೀತಿಯಲ್ಲಿ ಯುಫ್ರೆಟಿಸ್ ನದಿಯ ಆಚೆಯಿಂದ ಬಂದವನಾದದರಿಂದ ಅವನು ಇಬ್ರಿಯನೆಂದು ಕರೆಯಲ್ಪಟ್ಟನು. ಇಸ್ರಾಯೇಲ್ ಮಕ್ಕಳು ಕೆಂಪು ಸಮುದ್ರವನ್ನು ದಾಟಿದ ಮೇಲೆ ಅವರು ದಾಸತ್ವದಿಂದ ಬಿಡುಗಡೆಯನ್ನು ಹೊಂದಿದರು. ಅವರು ವಿಮೋಚಿಸಲ್ಪಟ್ಟರು ಮತ್ತು ಅದಾದ ನಂತರ ನೂತನ ಜೀವಿತವನ್ನು ಜೀವಿಸಿದರು. ಅದರ ನಂತರ ವಾಗ್ದಾನದ ದೇಶವಾಗಿರುವ ಕಾನಾನ್ ದೇಶದಲ್ಲಿ ಜೀವಿಸಲು ಅವರು ಯೋರ್ದನ್ ನದಿಯನ್ನು ದಾಟಬೇಕಾಯಿತು. ಪ್ರಿಯರೇ, ಈ ರೀತಿಯಾದ ಜೀವಿತವನ್ನು ನಾವು ಸಹ ಇಲ್ಲಿ ಜೀವಿಸಬೇಕು. ಆದುದರಿಂದ ನಾವು ಆತನ ನಿಮಿತ್ತ ಉಂಟಾಗುವ ನಿಂದೆಯನ್ನು ತಾಳಿಕೊಳ್ಳುವವರಾಗಿ ಪಾಳ್ಯದ ಆಚೆ ಆತನ ಬಳಿಗೆ ಹೊರಟು ಹೋಗೋಣ. ಪ್ರಿಯರೇ, ಇಬ್ರಿಯ ವಿಶ್ವಾಸಿಗಳು ತಮ್ಮ ದೇವಾಲಯವನ್ನು, ಧರ್ಮಾಚರಣೆಗಳನ್ನು ಬಿಟ್ಟು ಬಿಡಲು ದ್ವೇಷಿಸಿದರು. ನೋಡಿರಿ, ಇಂದು ಅನೇಕ ಜನರು ತಾವು ದೇವಾಲಯದ ವಿಷಯದಲ್ಲಿ ಬಹಳ ನಿಷ್ಠಾವಂತರಾಗಿರುವುದರಿಂದ ತಾವು ರಕ್ಷಿಸಲ್ಪಟ್ಟಿರುವರು ಎಂದು ಅಂದುಕೊಂಡಿರುತ್ತಾರೆ. ಆದರೆ ಅವರು ತಮ್ಮ ಧರ್ಮ ಹಾಗೂ ಸಂಪ್ರದಾಯಗಳನ್ನು ಬಿಟ್ಟು ಯೇಸುಕ್ರಿಸ್ತನ ಬಳಿಗೆ ಬರಲೇಬೇಕು. ಹೌದು ಪ್ರಿಯರೇ, ಯೇಸುಕ್ರಿಸ್ತನ ಬಳಿಗೆ ಬರುವುದು ನಿಜವಾದ ಬೇರ್ಪಡುವಿಕೆಯಾಗಿರುತ್ತದೆ ಮತ್ತು ಅದುವೇ ನಿಜವಾದ ರಕ್ಷಣೆಯೂ ಆಗಿರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಧ್ಯಾನವನ್ನು ಮುಂದುವರೆಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 14ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ, ಯಾಕಂದರೆ ಇಹದಲ್ಲಿ ಶಾಶ್ವತವಾದ ಪಟ್ಟಣವು ನಮಗಿಲ್ಲ, ಇನ್ನು ಮುಂದೆ ಆಗುವ ಪಟ್ಟಣವನ್ನು ಹಾರೈಸುತ್ತಾ ಇದ್ದೇವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ನಾವು ಈ ಭೂಮಿಯ ಮೇಲೆ ಇರುವಷ್ಟರ ಮಟ್ಟಿಗೂ ನಮಗೆ ಶಾಶ್ವತವಾದದ್ದು ಯಾವುದೂ ಇರುವುದಿಲ್ಲ ಎಂಬುದಾಗಿ ಮತ್ತೊಮ್ಮೆ ಗ್ರಂಥಕರ್ತನು ಸ್ಪಷ್ಟಪಡಿಸುತ್ತಿರುವನು. ದೇವರಿಗೆ ಮಹಿಮೆಯಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ವಾಕ್ಯ ಧ್ಯಾನವನ್ನು ಮುಂದುವರಿಸೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 15ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಆದುದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಇಂದು ದೇವರ ಮಕ್ಕಳೆಲ್ಲರೂ ಯಾಜಕರಾಗಿರುವರು ಮತ್ತು ಅವರು ದೇವರಿಗೆ ಯಜ್ಞಗಳನ್ನು ಸಮರ್ಪಿಸಲು ಶಕ್ತರಾಗಿರುವರು. ನೋಡಿರಿ, ಒಬ್ಬ ವಿಶ್ವಾಸಿಯು 4 ವಿವಿಧ ಯಜ್ಞಗಳನ್ನು ಸಮರ್ಪಿಸುವನಾಗಿರುತ್ತಾನೆ. ಅವು ಯಾವೆಂದರೆ, ಮೊದಲನೆಯದಾಗಿ ಸ್ವತಃ ತನ್ನನ್ನೇ ತಾನು ಸಮರ್ಪಿಸಿಕೊಳ್ಳುವುದು. ಇದನ್ನು ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುತ್ತೇವೆ. ಅಲ್ಲಿ ಹೀಗೆ ಬರೆದದೆ, ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನೆನಪಿಗೆ ತಂದುಕೊಂಡು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ಎಂಬುದಾಗಿ. ಒಬ್ಬ ದೇವರ ಸೇವಕರು ಹೀಗೆ ಹೇಳಿರುತ್ತಾರೆ, ಒಬ್ಬರು ನಿಜವಾಗಿಯೂ ತಮ್ಮನ್ನು ದೇವರಿಗೆ ಸಮರ್ಪಿಸಿಕೊಂಡಾಗ ಇತರ ವಿಷಯಗಳಲ್ಲಿ ಕೊಡುವುದು ಸುಲಭವಾಗಿರುವುದು ಎಂಬುದಾಗಿ. ಇನ್ನು ಎರಡನೆಯದಾಗಿ, ಒಬ್ಬ ವಿಶ್ವಾಸಿಯು ತನ್ನ ಹಣದ ಚೀಲನ್ನು ಸಮರ್ಪಿಸಬಹುದು. ಇದನ್ನು ನಾವು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 8ನೇ ಅಧ್ಯಾಯ ಪ್ರಾರಂಭದ 5 ವಚನಗಳಲ್ಲಿ ನೋಡುತ್ತೇವೆ. ಅಲ್ಲಿ ಹೀಗೆ ಬರೆದದೆ, ಸಹೋದರರೇ, ಮಕೆದೋನ್ಯದ ಸಭೆಗಳಲ್ಲಿ ದೇವರ ಕೃಪೆಯು ತೋರಿದ ಬಗೆಯನ್ನು ನಿಮಗೆ ತಿಳಿಸುತ್ತೇವೆ. ಆ ಸಭೆಗಳವರು ಬಹಳ ಹಿಂಸೆ ತಾಳುವವರಾದರೂ ಮತ್ತು ವಿಪರೀತವಾದ ಬಡತನದಲ್ಲಿದ್ದರೂ ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾದರು. ಅವರು ಶಕ್ತ್ಯಾನುಸಾರವಾಗಿ ಮಾತ್ರ ಕೊಡದೆ ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು. ಇದಕ್ಕೆ ನಾನು ಸಾಕ್ಷಿ. ದೇವಜನರಿಗೆ ಸಹಾಯ ಮಾಡುವ ಕೆಲಸದಲ್ಲಿ ತಾವು ಪಾಲುಗಾರರಾಗುವಂತೆ ಅಪ್ಪಣೆಯಾಗಬೇಕೆಂದು ನಮ್ಮನ್ನು ಬಹಳವಾಗಿ ಬೇಡಿಕೊಂಡರು. ನಾವು ನೆನೆಸಿದ್ದ ಪ್ರಕಾರವಾಗಿ ಅವರು ಕೊಡದೆ ಮೊದಲು ತಮ್ಮನ್ನೇ ಕರ್ತನಿಗೆ ಒಪ್ಪಿಸಿಕೊಟ್ಟರು. ಅನಂತರ ದೇವರ ಚಿತ್ತಾನುಸಾರವಾಗಿ ನಮಗೂ ತಮ್ಮನ್ನು ಒಪ್ಪಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹಣವನ್ನು ಕೊಡಲೇಬೇಕೆಂಬುದು
ಕಡ್ಡಾಯವಾಗಿರುವುದಿಲ್ಲ. ಆದರೆ ತನ್ನನ್ನು ದೇವರಿಗೆ ಸಮರ್ಪಿಸಿಕೊಂಡಿರುವ ಒಬ್ಬ ವಿಶ್ವಾಸಿಯು ಹಣವನ್ನು ಹಿಡಿದಿಟ್ಟುಕೊಳ್ಳುವುದಿಲ್ಲ. ಮೂರನೆಯದಾಗಿ, ಒಬ್ಬ ವಿಶ್ವಾಸಿಯು ಸ್ತುತಿ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸಲು ಶಕ್ತನಾಗುತ್ತಾನೆ. ಇದೇ ಸಂಗತಿಯನ್ನು ನಾವು ನಮ್ಮ ವಾಕ್ಯ ಭಾಗದಲ್ಲಿ ಆದುದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ, ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಇನ್ನು ಕೊನೆಯದಾಗಿ, ನಾಲ್ಕನೆಯದಾಗಿ, ಒಬ್ಬ ವಿಶ್ವಾಸಿಯು ತನ್ನ ಮುಗಿಸಿದ ಕೆಲಸವನ್ನು ಅಥವಾ ಸಾಧನೆಯನ್ನು ಯಜ್ಞವಾಗಿ ಕೊಡುವನು. ಪ್ರಿಯರೇ, ಇದರ ಕುರಿತಾಗಿ ನಾವು ಮುಂದಿನ ವಚನದಲ್ಲಿ ಧ್ಯಾನಿಸೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ, ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಎಲ್ಲರೂ ಮರೆತು ಹೋದಂಥ ಒಬ್ಬ ಅಸ್ವಸ್ಥನಾಗಿದ್ದ ಏಕಾಂತತೆಯಲ್ಲಿದ್ದ ದೇವರ ಮಗುವಿನ ಬಳಿಗೆ ನಾವು ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿದ್ದಾಗ ನಾವು ಯಾಜಕರಾಗಿ ದೇವರಿಗೆ ಯಜ್ಞವನ್ನು ಅರ್ಪಿಸಿರುವೆವೋ ಎಂಬುದಾಗಿ. ನೋಡಿರಿ, ನಾವು ಮಾಡಿದಂಥ ಆ ಕಾರ್ಯವು ದೇವರಿಗೆ ಇಷ್ಟವಾದ ಯಜ್ಞವಾಗಿತ್ತು ಮತ್ತು ನಾವು ಮಾಡಿದ್ದರಲ್ಲಿ ಆತನು ಖಂಡಿತವಾಗಿಯೂ ಸಂತೋಷಿಸಿದನು. ಹೌದು ಪ್ರಿಯರೇ, ನಾವು ಮತ್ತೊಬ್ಬರ ಸ್ಥಾನದಲ್ಲಿ ನಮ್ಮನ್ನು ಇಟ್ಟುಕೊಂಡು ನೋಡದೆ ಹೋಗುವುದಾದರೆ ನಮ್ಮ ಕ್ರಿಸ್ತೀಯ ಜೀವಿತವು ಅದು ವ್ಯರ್ಥವಾದದ್ದಾಗಿರುತ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕದಲ್ಲಿ ತಂದೆಯಾದ ದೇವರ ಬಲಗಡೆಯಲ್ಲಿದ್ದಾನೆ. ಅಲ್ಲಿ ಆತನು ಸಭೆಯ ಶಿರಸ್ಸಾಗಿದ್ದಾನೆ. ಆದರೆ ಆತನ ಪಾದಗಳು ಈ ಭೂಮಿಯ ಮೇಲಿದ್ದುಕೊಂಡು ನಮ್ಮ ಮೂಲಕ ಅವಶ್ಯಕತೆಯಲ್ಲಿರುವ ಅನೇಕರನ್ನು ಸಂಧಿಸಲು ಕಾದುಕೊಂಡಿರುತ್ತವೆ. ಬನ್ನಿರಿ ಪ್ರಿಯರೇ, ಇಂದಿನ ನಮ್ಮ ವಾಕ್ಯ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 17ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ: ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ, ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದದ್ದಲ್ಲ ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ನಮ್ಮ ಸಭಾಪಾಲಕರು ದೇವರ ವಾಕ್ಯವನ್ನು ಬೋಧಿಸುತ್ತಿರುವ ದೇವರ ಮನುಷ್ಯನಾಗಿದ್ದರೆ ನಾವು ಖಂಡಿತವಾಗಿಯೂ ನಮಗೆ ಕೊಡಲ್ಪಟ್ಟಿರುವ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕಾಗುತ್ತದೆ. ನೋಡಿರಿ, ನಾವು ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ವಿಧೇಯರಾಗದೇ ಇರುವುದಕ್ಕಿಂತ ದೇವರ ವಾಕ್ಯವನ್ನು ಕೇಳದೇ ಇದ್ದಿದ್ದರೆ ಒಳ್ಳೆಯದಾಗಿರುತ್ತಿತ್ತು. ಪ್ರಿಯರೇ, ಇದು ಎಂಥ ಎಚ್ಚರಿಕೆಯ ಮಾತಲ್ಲವೇ? ದಯಮಾಡಿ ಆಲೋಚಿಸಿ ನೋಡಿರಿ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 31ನೇ ವಚನದಲ್ಲಿ ಹೀಗೆ ಬರೆದದೆ: ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಎಂಬುದಾಗಿ. ಪ್ರಿಯರೇ, ಈ ಸಮಯದಲ್ಲಿ ಒಂದು ಗಂಭೀರವಾದ ಪ್ರಶ್ನೆಯನ್ನು ನಿಮಗೆ ಕೇಳಲು ಬಯಸುತ್ತೇನೆ. ನೀವು ಈ ಪರಿಶುದ್ಧ ವಾಕ್ಯವನ್ನು ಪ್ರತಿದಿನ ಕ್ರಮವಾಗಿ ಓದಿ ಧ್ಯಾನಿಸುತ್ತಿರುವಿರೋ? ನಮ್ಮನ್ನು ನಾವು ಈ ಸಮಯದಲ್ಲಿ ಪರೀಕ್ಷಿಸಿಕೊಳ್ಳೋಣ. ನೋಡಿರಿ, ಯಾವ ರೀತಿಯಲ್ಲಿ ಆಹಾರವು ದೈಹಿಕವಾಗಿ ನಮಗೆ ಶಕ್ತಿಯನ್ನು ನೀಡುತ್ತದೋ ಅದೇ ರೀತಿಯಲ್ಲಿ ನಾವು ಆತ್ಮೀಕವಾಗಿ ಬಲವುಳ್ಳವರಾಗಿ ಜೀವಿಸಬೇಕಾದರೆ ದೇವರ ವಾಕ್ಯವು ನಮಗೆ ಬಹಳ ಅವಶ್ಯಕ. ಇಲ್ಲದಿದ್ದರೆ ನಾವು ಆತ್ಮೀಕವಾಗಿ ಬಲಹೀನರಾಗಿ ಹೋಗುತ್ತೇವೆ ಮತ್ತು ಶೋಧನೆಗಳು ಬರುವಾಗ ಬಿದ್ದು ಹೋಗುತ್ತೇವೆ. ಇನ್ನೂ ಕೃಪಾ ಸಮಯವಿರುವಾಗಲೇ ದೇವರ ವಾಕ್ಯವನ್ನು ಪ್ರತಿದಿನ ಕ್ರಮವಾಗಿ ಓದಿ ಧ್ಯಾನಿಸಿ ಮತ್ತು ಅನುದಿನವೂ ಅದನ್ನು ಕೈಕೊಂಡು ನಡೆದು ದೇವರು ಅನುಗ್ರಹಿಸುವ ಸಕಲ ಆತ್ಮೀಕ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ಹಾಗಾಗುವಂತೆ ತಂದೆಯಾದ ದೇವರು ತಾನೇ ನಿಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೆನ್. ಪ್ರಿಯರೇ, ಇಲ್ಲಿಯವರೆಗೆ ಇಬ್ರಿಯರಿಗೆ ಬರೆದ ಪತ್ರಿಕೆಯ 13ನೇ ಅಧ್ಯಾಯದ 9ನೇ ವಚನದಿಂದ 17ನೇ ವಚನಗಳವರೆಗಿನ ಧ್ಯಾನವನ್ನು ವೀಕ್ಷಿಸಿದೆವು. ಇಂದಿನ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನೂ ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು
ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು ಎಂಬುದಾಗಿಯೂ, ಆದುದರಿಂದ ನಾವು ಆತನ ನಿಮಿತ್ತ ಉಂಟಾಗುವ ನಿಂದೆಯನ್ನು ತಾಳಿಕೊಳ್ಳುವವರಾಗಿ ಪಾಳೆಯದ ಆಚೆ ಆತನ ಬಳಿಗೆ ಹೊರಟು ಹೋಗೋಣ ಎಂಬುದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಒಬ್ಬ ವಿಶ್ವಾಸಿಯು ಅರ್ಪಿಸುವ 4 ಯಜ್ಞಗಳ ಕುರಿತು ನೋಡಿಕೊಂಡೆವು. ಇದು ವಿಶ್ವಾಸಿಯ ಆತ್ಮಿಕ ಜೀವಿತವನ್ನು ತೋರಿಸುವಂಥದ್ದಾಗಿದೆ. ನಾವೆಲ್ಲರೂ ಈ ರೀತಿಯಲ್ಲಿ ಜೀವಿಸುವುದಕ್ಕಾಗಿ ಪ್ರಯಾಸ ಪಡೋಣ. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ದೇವರೇ, ನಿನ್ನ ಮಗನ ಮೂಲಕವಾಗಿ ನಮ್ಮ ನೀನು ಆರಿಸಿ ತೆಗೆದುಕೊಂಡಿದ್ದಿ. ಆ ನಿತ್ಯ ಜೀವದ ನಿರೀಕ್ಷೆಯಲ್ಲಿ, ಜೀವೋಳ್ಳ ಮಾರ್ಗದಲ್ಲಿ ನಮ್ಮನ್ನೇ ನಾವು ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಂಡು ಜೀವಿಸುವಂತೆ ನಮಗೆ ಸಹಾಯ ಮಾಡು. ಯಾರ್ಯಾರು ಲೋಕದಲ್ಲಿ ಸ್ವಾಮಿ ನಿನ್ನನ್ನು ಮರೆತು ಬಿಟ್ಟು ನಿನ್ನಿಂದ ದೊರಕಿದಂಥ ರಕ್ಷಣೆಯನ್ನು ತಿರಸ್ಕಾರ ಮಾಡಿದ್ದಾರೋ ಅಂಥವರನ್ನು ಕರುಣಿಸಿ, ಅವರೂ ಕೂಡ ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರುವಂತೆ ನೀನು ಅವರ ನಡೆಸಬೇಕಾಗಿ ಬೇಡುವರಾಗಿದ್ದೇವೆ. ಹೀಗೆ ನಿನ್ನ ರೆಕ್ಕೆಯ ಮರೆಯಲ್ಲಿ ನಾವು ಇದ್ದುಕೊಂಡು ಸುರಕ್ಷಿತರಾಗಿ ಆನಂದಘೋಷ ಮಾಡುತ್ತಾ ಜೀವಿಸುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಇಂದೂ ಕೂಡ ಸತ್ಯವೇದ ಅಧ್ಯಯನದಲ್ಲಿ ನಾವೆಲ್ಲರೂ ಆಶೀರ್ವದಿಸಲ್ಪಟ್ಟಿದ್ದೇವೆ ಅಲ್ಲವೇ? ದೇವರಿಗೆ ಮಹಿಮೆಯಾಗಲಿ. ಈ ಕಾರ್ಯಕ್ರಮವು ಇನ್ನೂ ಬಲಯುತವಾಗಿ ಮುಂದೆ ಸಾಗಲು ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಪ್ರಾರ್ಥನೆಗಳು ಅತೀ ಅಗತ್ಯವಾಗಿದೆ. ಆದುದರಿಂದ ಹಿಂದೆ ಮಿಸ್ ಕಾಲ್ ಸಂಖ್ಯೆಗೆ ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಕಾರ್ಯಕ್ರಮದಲ್ಲಿ ತಿರುಗಿ ಭೇಟಿಯಾಗೋಣ. ವಂದನೆಗಳು.